ನಾನು ನಿಮಗೆ ಮೇಲೆ ಹೇಳಿದೆ ಯಾವ ತರಹದ 11 ತರಹದ ಪುತ್ರರನ್ನು ಪಡೆಯಬಹುದು ಅನ್ನೋದನ್ನು ಪಾಂಡುರಾಜ ಸತ್ಸಂಗದಲ್ಲಿ ಕೇಳಿದ ಅಂತ ಹೇಳಿ. ಆ 11 ಥರದ ಅಂದರೆ ಇಲ್ಲಿ ಕೊಟ್ಟಿರುವಂಥ ಯಾವ ವಿಷಯ ಅದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಸ್ವಲ್ಪ ತಿಳಿಸ್ಲಿಕ್ಕೆ ನಿಮಗೆ ಪ್ರಯತ್ನ ಪಡ್ತೀನಿ. ನಾನು ಮೊದಲನೇದಾಗಿ ಹೇಳಿದೆ ಅಂಡಜ ಅಂತ ಹೇಳಿ. ಅಂಡಜ ಅಂದರೆ ತನ್ನ ವೀರ್ಯದಿಂದ ಉತ್ಪನ್ನನಾದ ಪುತ್ರ. ಆಮೇಲೆ ಎರಡನೇದು ಪುತ್ರಿಕಾ ಪುತ್ರ. ಪುತ್ರಿ ಅಂದರೆ ಮಗಳು, ಪುತ್ರಿಕಾ ಪುತ್ರ ಅಂದರೆ ಮಗಳ ಮಗ. ಕ್ಷೇತ್ರಜ. ಕ್ಷೇತ್ರಜ ಅಂದರೆ ಆಪತ್ಕಾಲದಲ್ಲಿ ಇತರ ಪುರುಷನಿಂದ ಹುಟ್ಟಿದ. ಗೋಲಕ. ಗೋಲಕ ಅಂದರೆ ಪತಿಯು ಸತ್ತ ಬಳಿಕ ಹುಟ್ಟಿದವನು ಅಂತ ಹೇಳಿ. ಕುಂಡ. ಕುಂಡ ಅಂದರೆ ಪತಿಯು ಇರುವಾಗಲೇ ಜಾರ ಪುರುಷನಿಂದ ಹುಟ್ಟಿದವನು. ಸಹೋಡ ಅಂದರೆ ವಿವಾಹಪೂರ್ವ ಕನ್ಯೆಯು ಗರ್ಭವತಿಯಾಗಿದ್ದು ಪತಿಯ ಮನೆಗೆ ಹೋದ ಬಳಿಕ ಹುಟ್ಟಿದವನು. ಆಮೇಲೆ ಏಳನೇದು ಕ್ರೀತ. ಏಳನೇದು ಕಾನಿನ. ಕಾನಿನ ಅಂದರೆ ತಂದೆಯ ಮನೆಯಲ್ಲಿರುವಾಗಲೇ ಕನ್ಯೆಯಲ್ಲಿ ಹುಟ್ಟಿದವನು. ಕ್ರೀತ ಅಂದರೆ ಹಣ ಕೊಟ್ಟು ಪಡೆದವನು. ಆಮೇಲೆ ಇನ್ನೊಂದು ಕಾಡಿನಲ್ಲಿ ದೊರೆತ ಅಂತ ಅಂದರೆ ಕಾಡಿನಲ್ಲಿ ಮಗು ಬಿಟ್ಟು ಹೋಗಿರ್ತಾರಲ್ಲ, ನಾವೆಲ್ಲ ಕೇಳಿದ್ದೇವಲ್ಲ, ಕಾರ್ತಿಕೇಯನ ಜನ್ಮದ್ದು ಕಾಡಿನಲ್ಲಿ ಮಗು ಸಿಕ್ತು ಅಂತ ಹೇಳಿ, ಆ ತರಹ ಒಂದು ಕಾಡಿನಲ್ಲಿ ಹುಟ್ಟಿದವನು ಅಂತ ಇಲ್ಲಿ ಹೇಳ್ತಾರೆ. ಈ ತರಹದ 11 ತರಹದ ಪುತ್ರರು ಯಾರೇ ಆದರೂ ಸಹ ಪುತ್ರ ಅಂತ ಸ್ವೀಕರಿಸಿ ಆ ತಂದೆಯ ಅಂತ್ಯಕ್ರಿಯೆಯನ್ನು ಅವನು ಮಾಡಬಹುದು. ಅಂದರೆ ತಂದೆಗೆ ಮೋಕ್ಷ ಸಿಗುತ್ತೆ ಅಂತ ಹೇಳಿ ಇದರಲ್ಲಿ ವಿವರವಾಗಿ ಇದನ್ನು ಕೊಟ್ಟಿದ್ದಾರೆ. ಮುಂದೆ ಈಗ ಆಗ ಕುಂತಿಯು ಹೇಳಿದಳು, ಸ್ವಾಮಿ, ನನ್ನ ಬಳಿಯಲ್ಲಿ ಮನೋರಥ ಪೂರ್ಣಗೊಳಿಸುವ ಒಂದು ಮಂತ್ರವಿದೆ. ಹಿಂದೊಮ್ಮೆ ದುರ್ವಾಸರು ಈ ಮಂತ್ರವನ್ನು ನನಗೆ ಕೊಟ್ಟಿದ್ದರು. ಇದರ ಪ್ರಯೋಗ ಎಂದಿಗೂ ವಿಫಲವಾಗುವುದಿಲ್ಲ. ಮಹಾರಾಜ, ಈ ಮಂತ್ರದಿಂದ ಯಾವುದೇ ದೇವತೆಯನ್ನು ನಾನು ಆಮಂತ್ರಿಸಿದರೆ ಆ ದೇವತೆ ಕೂಡಲೇ ನನ್ನ ಎದುರಿಗೆ ಬಂದು ಮನೋರಥವನ್ನು ಪೂರ್ಣಗೊಳಿಸುವುದು. ಆಗಲೇ ಪಾಂಡುವು ಕುಂತಿಗೆ ಮಂತ್ರ ಪ್ರಯೋಗ ಮಾಡಲು ಅನುಮತಿ ಇತ್ತನು. ಆಗ ಕುಂತಿಯು ಪ್ರಧಾನ ದೇವತೆ ಧರ್ಮನನ್ನು ಸ್ಮರಿಸಿದಳು. ಅಲ್ಲಿಗೆ ಧರ್ಮನು ಆಗಮಿಸಿದನು. ಅವನ ಕೃಪೆಯಿಂದ ಕುಂತಿಯು ಪ್ರಥಮ ಪುತ್ರ ಯುಧಿಷ್ಠಿರನ ತಾಯಿಯಾದಳು. ವಾಯುದೇವರ ಕೃಪೆಯಿಂದ ಭೀಮಸೇನ ಮತ್ತು ದೇವೇಂದ್ರನ ಕೃಪೆಯಿಂದ ಅರ್ಜುನನನ್ನು ಪಡೆದಳು. 1 ವರ್ಷದ ಅಂತರದಲ್ಲಿ ಈ 3 ಪರಮ ಪರಾಕ್ರಮಿ ಪುತ್ರರು ಹುಟ್ಟಿದರು. ಮತ್ತೆ ಮಾದ್ರಿಯು ಪತಿ ಪಾಂಡುವಿನಲ್ಲಿ ಹೇಳಿದಳು, ಕುರುಶ್ರೇಷ್ಠ, ನನಗೂ ಪುತ್ರನನ್ನು ಕೊಡಿರಿ. ಮಹಾರಾಜ, ನಾನೇನು ಮಾಡಲಿ? ನನ್ನ ದುಃಖವನ್ನು ದೂರಗೊಳಿಸುವುದು ನಿಮ್ಮ ಪರಮ ಕರ್ತವ್ಯವಾಗಿದೆ. ಮಾದ್ರಿಯ ಮಾತನ್ನು ಕೇಳಿ ಪಾಂಡುವು ಕುಂತಿಯಲ್ಲಿ ಮಂತ್ರವನ್ನು ಕೊಡಲು ಒತ್ತಾಯಿಸಿದನು. ಕುಂತಿಯು ಬಹಳ ದಯಾಳುವಾಗಿದ್ದಳು. ಆಕೆಯು ಮಂತ್ರವನ್ನು ಮಾದ್ರಿಗೆ ಕೊಟ್ಟಳು. ಪತಿಯ ಅನುಮತಿಯಿಂದ ಮಾದ್ರಿಯು 1 ಪುತ್ರನಿಗಾಗಿ ಮಂತ್ರ ಪ್ರಯೋಗ ಮಾಡಿದಳು. ಸ್ಮರಿಸಿದಾಗ 2 ಅಶ್ವಿನಿ ಕುಮಾರರು ಬಂದರು. ಅವರ ಅನುಗ್ರಹದಿಂದ ಮಾದ್ರಿಯು ನಕುಲ ಮತ್ತು ಸಹದೇವ ಎಂಬ 2 ಪುತ್ರರ ತಾಯಿಯಾದಳು. ದ್ವಿಜವರ್ಯರೇ, ಈ ಪ್ರಕಾರ 5 ದೇವಕುಮಾರ ಪಾಂಡವರು ಕ್ಷೇತ್ರಜ ಪುತ್ರರಾದರು. 1 ವರ್ಷದ ಅಂತರದಲ್ಲಿ ಅರಣ್ಯದಲ್ಲಿ ಈ ಕುವರರ ಜನ್ಮವಾಯಿತು. ಒಂದು ಸಮಯ ಆಶ್ರಮದಲ್ಲಿ ಕುಂತಿಯು ಇಲ್ಲದಿದ್ದಾಗ ಮಾದ್ರಿಯನ್ನು ನೋಡಿ ಪಾಂಡು ಅತ್ಯಂತ ವಿಕಾರಗ್ರಸ್ತನಾದನು. ಮೃತ್ಯುವು ತಲೆಯ ಮೇಲೆ ಕುಣಿಯುತ್ತಿತ್ತು. ಅವನು ಮಾದ್ರಿಯನ್ನು ಅಪ್ಪಿಕೊಂಡನು. ಮಾದ್ರಿಯು ನಿರಂತರ ಅಳುತ್ತಲೇ ಇದ್ದಳು. ಹೀಗಿದ್ದರೂ ಪಾಂಡುವು ದೈವ ಪ್ರೇರಣೆಯಿಂದ ಆಕೆಯನ್ನು ಆಲಂಗಿಸಿಕೊಂಡನು. ಮಾದ್ರಿಯೊಂದಿಗೆ ಸಂಯೋಗವಾಗುತ್ತಲೇ ಪಾಂಡುವಿನ ಶರೀರ ನೆಲಕ್ಕೆ ಕುಸಿಯಿತು. ಮರಕ್ಕೆ ಹಬ್ಬಿದ ಬಳ್ಳಿಯು ಮರವನ್ನು ಕಡಿದಾಗ ಕೆಳಗೆ ಚೆಲ್ಲಿ ಹೋಗುವಂತೆ ಪಾಂಡುವು ಧರಾಶಾಯಿಯಾಗುತ್ತಲೇ ಮಾದ್ರಿಯು ನೆಲಕ್ಕೆ ಉರುಳಿದಳು. ಆಕೆಯ ಕಣ್ಣುಗಳಿಂದ ಕಣ್ಣೀರ ಕೋಡಿ ಹರಿಯಿತು. ಆಗ ಗದ್ದಲವನ್ನು ಕೇಳಿ ಅಳುತ್ತಾ ಕುಂತಿಯು 5 ಪುತ್ರರು ಹಾಗೂ ಮಹಾನುಭಾವರಾದ ಮುನಿಗಳು ಅಲ್ಲಿಗೆ ಬಂದರು. ಪಾಂಡುವಿನ ಶರೀರದಿಂದ ಪ್ರಾಣಪಕ್ಷಿಯು ಹಾರಿಹೋಯಿತು. ಅಲ್ಲಿ ನೆರೆದ ಎಲ್ಲ ವ್ರತಶೀಲ ಮುನಿಗಳು ಗಂಗಾ ತೀರದಲ್ಲಿ ಪಾಂಡುವಿನ ಮೃತ ಶರೀರಕ್ಕೆ ವಿಧಿವತ್ತಾಗಿ ಅಗ್ನಿ ಸಂಸ್ಕಾರ ಮಾಡಿದರು. ಮಾದ್ರಿಯು ಸತಿಯರ ಸತ್ಯತೆಯನ್ನು ಪ್ರದರ್ಶಿಸಲು ಪಾಂಡುವಿನೊಂದಿಗೆ ಸಹಗಮನ ಮಾಡಿದಳು. ಆಕೆಯು 2 ಪುತ್ರರನ್ನು ಧರ್ಮವನ್ನು ಸಾಕ್ಷಿಯಾಗಿಸಿ ಕುಂತಿಗೆ ಒಪ್ಪಿಸಿದಳು. ತಿಲಾಂಜಲಿ ಕೊಟ್ಟ ಬಳಿಕ ಅಲ್ಲಿಯ ನಿವಾಸಿ ಮುನಿಗಳು 5 ಪುತ್ರರ ಸಹಿತ ಕುಂತಿಯನ್ನು ಹಸ್ತಿನಾವತಿಗೆ ಕರೆದುಕೊಂಡು ಬಂದರು. ಕುಂತಿಯು ಬಂದ ಸಮಾಚಾರವನ್ನು ತಿಳಿದು ಭೀಷ್ಮ, ವಿದುರ, ಧೃತರಾಷ್ಟ್ರ ಹಾಗೂ ನಗರದ ವಾಸಿಗಳು ಅಲ್ಲಿಗೆ ಬಂದರು. ಪಾಂಡುವಿನ ಶಾಪದ ರಹಸ್ಯವನ್ನು ತಿಳಿದು ಉಪಸ್ಥಿತರಾದವರೆಲ್ಲರೂ ಕುಂತಿಯಲ್ಲಿ ಕೇಳಿದರು, ವರಾನನೆ, ಈ ಮಕ್ಕಳು ಯಾರು? ಕುಂತಿಯು ಬಹಳ ದುಃಖಿತಳಾಗಿದ್ದಳು. ಆಕೆಯು ಉತ್ತರಿಸಿದಳು,
ಕುರುವಂಶದಲ್ಲಿ ಹುಟ್ಟಿದ ಇವರು ದೇವತೆಗಳ ಬಾಲಕರಾಗಿರುವರು. ನಾನು ಇದನ್ನು ನಿಶ್ಚಿತವಾಗಿ ಹೇಳುತ್ತಿರುವೆನು. ವಿಶ್ವಾಸವನ್ನುಂಟು ಮಾಡಲು ಕುಂತಿಯು ಎಲ್ಲ ದೇವತೆಗಳನ್ನು ಆಹ್ವಾನಿಸಿದಳು. ಸಮಸ್ತ ದೇವತೆಗಳು ಬಂದು ಆಕಾಶದಲ್ಲಿ ವಿರಾಜಿಸಿದರು ಹಾಗೂ ಹೇಳಿದರು, ನಿಸ್ಸಂದೇಹವಾಗಿ ಇವರು ನಮ್ಮ ಪುತ್ರರಾಗಿದ್ದಾರೆ. ಭೀಷ್ಮರು ದೇವತೆಗಳ ಮಾತನ್ನು ಅನುಮೋದಿಸಿ ಪುತ್ರರನ್ನು ಯಥೋಚಿತವಾಗಿ ಸನ್ಮಾನಿಸಿದರು. ಮತ್ತೆ ಆ ಬಾಲಕರು ಮತ್ತು ಕುಂತಿಯನ್ನು ಕರೆದುಕೊಂಡು ಭೀಷ್ಮರೇ ಮೊದಲಾದ ಸಜ್ಜನರು ಹಸ್ತಿನಾಪುರದಲ್ಲಿ ಇರತೊಡಗಿದರು. ಸಂತೋಷದಿಂದ ಸಾಕಷ್ಟು ಧನವನ್ನು ವ್ಯಯಿಸಿ ಎಲ್ಲರ ರಕ್ಷಣೆಯ ವ್ಯವಸ್ಥೆ ಮಾಡಲಾಯಿತು. ಈ ಪ್ರಕಾರ ಕುಂತಿಯ ಎಲ್ಲ ಪುತ್ರರು ಉತ್ಪನ್ನರಾದರು ಮತ್ತು ಭೀಷ್ಮರಿಂದ ಪಾಲಿಸಲ್ಪಟ್ಟರು. ನಾವು ಇಲ್ಲಿ ಒಂದು ವಿಷಯವನ್ನು ಗಮನವಿಟ್ಟು ನೋಡಬಹುದು. ಕುಂತಿ ಪತಿಯಿಂದ ಮಕ್ಕಳನ್ನು ಪಡೆದಿಲ್ಲ. ಅಲ್ಲಿ ಕ್ಷೇತ್ರಜ ಅಂತ ಕೊಟ್ಟಿದ್ದಾರೆ. ಮತ್ತು ಇವರು ದೇವತೆಗಳಿಂದ ಹುಟ್ಟಿದವರು ಅಂತ ಕೊಟ್ಟಿದ್ದಾರೆ. ಅರಣ್ಯದಲ್ಲಿ ಇದ್ದು ಪಾಂಡುವಿನಿಂದ ಮಕ್ಕಳು ಪಡೆಯದೆ ನೀನು ಯಾರಿಂದ ಈ ಮಕ್ಕಳನ್ನು ಪಡೆದೆ ಅಂತ ಹೇಳಿ ಹಸ್ತಿನಾವತಿಯ ರಾಜನಾಗಿರಲಿ, ಅಲ್ಲಿಯ ಎಲ್ಲ ನಿವಾಸಿಗಳಾಗಿರಲಿ, ಪುರಜನರಾಗಿರಲಿ ಅನುಮಾನ ಪಡ್ತಾರಲ್ವ. ಅದಕ್ಕೋಸ್ಕರ ಕುಂತಿ ಎಲ್ಲ ದೇವತೆಗಳನ್ನು ಕರೆದು ಭೀಷ್ಮರ ಸಮಕ್ಷಮ ಆ ದೇವತೆಗಳಿಂದ ಹೇಳಿಸಿದಾಳೆ, ಇವರು ದೇವಪುತ್ರರಾಗಿದ್ದಾರೆ ಅಂತ ಹೇಳಿ. ಈ ಸಮಾಜದಲ್ಲಿ ಬದುಕುವುದು ಎಷ್ಟೊಂದು ಕಷ್ಟ ಅನ್ನೋದನ್ನು ಕುಂತಿಯಿಂದಲೇ ನಾವು ನೋಡ್ತಾ ಬಂದಿದ್ದೀವಿ. ಇಲ್ಲಿಗೆ 5 ಮತ್ತು 6ನೇ ಅಧ್ಯಾಯ ಸಂಪನ್ನವಾಗುತ್ತದೆ. ಹರಿ ಓಂ, ನಮಸ್ಕಾರ.